ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲ ಕರ್ನಾಟಕದ ಆನೆಗಳಾದ ಅರ್ಜುನ, ಅಭಿಮನ್ಯು, ಭೀಮ, ಐರಾವತ ಆನೆಗಳ ಕಥೆಯನ್ನ ಕೇಳೇ ಇರ್ತೀರಾ. ಇಷ್ಟೇ ಯಾಕೆ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಶ್ರೀಲಂಕಾದಿಂದ ಪಾಕಿಸ್ತಾನಕ್ಕೆ ಹೋದ ಕಾವನ್ ಆನೆಯ ನೋವಿನ ಕಥೆಯನ್ನು ಕೂಡ ನೀವು ಕೇಳಿರ್ತೀರಾ. ಆದ್ರೆ ನಾವು ಇವತ್ತು ಹೇಳ್ತಾ ಇರೋದು ಪ್ರಪಂಚದಾದ್ಯಂತ ಸಾಕಷ್ಟು ಹೆಸರನ್ನ ಮಾಡಿದ್ದಂತಹ ಒಂದು ಆನೆಯ ಕಥೆಯನ್ನ. ಈ ಆನೆಯ ಕಥೆಯೂ ಕೂಡ ಕಾವನ್ ಆನೆಯ ರೀತಿಯಲ್ಲೇ ಇದೆ. ಇದು ಕೂಡ ಮನುಷ್ಯನಿಂದ ಸಾಕಷ್ಟು ನೋವನ್ನ, ಕಷ್ಟವನ್ನ ಅನುಭವಿಸಿದೆ. ಪಾಕಿಸ್ತಾನದಲ್ಲಿ ಸಿಲುಕಿದ್ದಂತಹ ಕಾವನ್ ಆನೆಯನ್ನ ಅದೇಗೋ ಪ್ರಾಣಿ ಪ್ರಿಯರು ಪ್ರಪಂಚದಾದ್ಯಂತ ಹೋರಾಟ ಮಾಡಿ ಆ ಆನೆಯನ್ನ ನರಕದಿಂದ ಬಿಡಿಸಿ ಕಾಂಬೋಡಿಯಾಗೆ ಕಳುಹಿಸಿದ್ರು. ಆದ್ರೆ ಈ ಆನೆ ಕೊನೆವರೆಗೂ ನರಕದಲ್ಲಿ ನರಳಿ ಪ್ರಾಣವನ್ನ ಬಿಟ್ಟಿತ್ತು. ಆ ನರಕದಲ್ಲೂ ಜನರನ್ನ ರಂಜಿಸ್ತಾ ಇದ್ದ ಅಮಾಯಕ ಹಾಗೂ ದೈತ್ಯ ಆನೆಯ ಹೆಸರೇ ಜಂಬೋ. ಆಫ್ರಿಕಾದಲ್ಲಿ ಹುಟ್ಟಿ ಬೆಳೆದಂತಹ ಈ ಆನೆ ಅಮೆರಿಕಾಗೆ ಹೋಗಿದ್ದಾದ್ರೂ ಹೇಗೆ? ಈ ಆನೆಗೆ ಪ್ರತಿನಿತ್ಯ ಆಲ್ಕೋಹಾಲ್ ಅನ್ನ ಕುಡಿಸ್ತಾ ಇದ್ದದ್ದು ಯಾಕೆ? ಸತ್ತ ನಂತರವೂ ಈ ಆನೆಯ ಅಸ್ಥಿಪಂಜರವನ್ನ ಇಟ್ಕೊಂಡಿದ್ದಾದ್ರೂ ಯಾಕೆ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಈ ಜಂಬೋ ಆನೆ ಹುಟ್ಟಿದ್ದು 1860ರಲ್ಲಿ ಆಫ್ರಿಕಾದಲ್ಲಿ ಜನಿಸುತ್ತೆ. ಜಂಬೋಗೆ ಕೇವಲ 2 ವರ್ಷವಿದ್ದಾಗಲೇ ಇದರ ತಾಯಿಯ ಸಮೇತ ಈ ಆನೆಯನ್ನ ಕ್ಯಾಪ್ಚರ್ ಮಾಡಲಾಗುತ್ತೆ. ನಂತರ ಇಟಲಿಯ ಪ್ರಾಣಿಗಳ ವ್ಯಾಪಾರಿಗೆ ಈ 2 ಆನೆಗಳನ್ನ ಮಾರಾಟ ಮಾಡ್ತಾರೆ. ನಂತರ ಆ ವ್ಯಕ್ತಿ ಪ್ರಾಣಿಗಳ ಕಳ್ಳ ಸಾಗಾಣಿಕೆ ಮಾರಾಟಗಾರರ ಮೂಲಕ ಜಂಬೋ ಮತ್ತು ಅದರ ತಾಯಿಯನ್ನ ಫ್ರಾನ್ಸ್ಗೆ ಮಾರಾಟ ಮಾಡಿಬಿಡ್ತಾನೆ. ಫ್ರಾನ್ಸ್ಗೆ ಕರ್ಕೊಂಡು ಬಂದಿದ್ದಂತಹ ಈ ಆನೆಗಳನ್ನ ಪ್ಯಾರಿಸ್ ನಗರದ ಒಂದು ಝೂನಲ್ಲಿ ಇಟ್ಟಿರ್ತಾರೆ. ನಂತರ ಕೆಲವು ದಿನಗಳಾದ್ಮೇಲೆ ಮತ್ತೊಬ್ಬ ಪ್ರಾಣಿಗಳ ವ್ಯಾಪಾರಿಗೆ ಜಂಬೋ ಆನೆಯನ್ನ ಮತ್ತೆ ಮಾರಾಟ ಮಾಡ್ತಾರೆ. ಕೇವಲ 2-3 ವರ್ಷವಿದ್ದಾಗಲೇ ಜಂಬೋ ಆನೆ ತಾಯಿಯಿಂದ ದೂರವಾಗುತ್ತೆ. ಇದರ ಜೊತೆಗೆ ವ್ಯಾಪಾರಿಗಳು ಈ ಆನೆಗೆ ಸಾಕಷ್ಟು ತೊಂದರೆಯನ್ನು ಕೂಡ ಕೊಡ್ತಾ ಇರ್ತಾರೆ. ಇದರಿಂದ ಜಂಬೋ ಆನೆ ಅನಾರೋಗ್ಯಕ್ಕೂ ಕೂಡ ಈಡಾಗುತ್ತೆ. ಇದರಿಂದ ಆ ವ್ಯಾಪಾರಿಗಳು ಲಂಡನ್ನ ಒಂದು ಝೂಗೆ ಜಂಬೂವನ್ನ ಮತ್ತೆ ಮಾರಾಟ ಮಾಡ್ತಾರೆ. ಇದೇ ಝೂನಲ್ಲಿ ಆನೆಗಳ ಕೇರ್ ಟೇಕರ್ ಆಗಿದ್ದ ಮ್ಯಾಥ್ಯೂ ಸ್ಕಾಟ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಇವನಿಗೆ ಆನೆಗಳು ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಈ ವ್ಯಕ್ತಿಯೇ ಈ ಮರಿ ಆನೆಗೆ ಜಂಬೋ ಎಂದು ನಾಮಕರಣ ಮಾಡ್ತಾನೆ. ನಂತರ ಇದರ ಆರೋಗ್ಯ ಸರಿಯಿಲ್ಲ ಅಂತ ತಿಳಿದು ಅದರ ಸಂಪೂರ್ಣ ಯೋಗಕ್ಷೇಮದ ಜವಾಬ್ದಾರಿಯನ್ನ ಆತನೇ ವಹಿಸಿಕೊಳ್ತಾನೆ. ಸಾಮಾನ್ಯವಾಗಿ ಆನೆಗಳು ತಮ್ಮನ್ನ ಕೇರ್ ಮಾಡೋರ ಜೊತೆಗೆ ಬಹಳ ಬೇಗನೆ ಸ್ನೇಹವನ್ನ ಬೆಳೆಸ್ತವೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಇಲ್ಲೂ ಕೂಡ ಕಾಡಾನೆಗಳನ್ನ ಕ್ಯಾಪ್ಚರ್ ಮಾಡಿದ್ಮೇಲೆ ಅವುಗಳನ್ನ ಕೇರ್ ಮಾಡ್ತಾನೆ, ಅವುಗಳನ್ನ ಪಳಗಿಸೋದು. ಹೀಗಾಗಿ ಜಂಬೋ ಆನೆ ಹಾಗೂ ಮ್ಯಾಥ್ಯೂಸ್ ಬಹಳ ಬೇಗನೆ ಸ್ನೇಹಿತರಾಗ್ತಾರೆ. ಇವರಿಬ್ಬರ ಸ್ನೇಹ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಮ್ಯಾಥ್ಯೂಸ್ ಪ್ರತಿದಿನ ಸಂಜೆ ಬಿಯರ್ ಕುಡಿಯೋದಕ್ಕೆ ಹೋದಾಗ ಈ ಜಂಬೂ ಕೂಡ ಜೊತೆಯಲ್ಲೇ ಹೋಗ್ತಾ ಇತ್ತು. ಇನ್ನು ಮ್ಯಾಥ್ಯೂಸ್ ಕೂಡ ಜಂಬುವಿಗೆ ಸಾಧು ಸ್ವಭಾವದ ರೀತಿಯಲ್ಲೇ ಇರುವಂತೆ ಟ್ರೈನಿಂಗ್ ಅನ್ನು ಕೂಡ ಕೊಟ್ಟಿದ್ದ. ನಂತರ ದಿನಗಳು ಕಳೆದಂತೆ ಜಂಬುವಿಗೆ 11 ವರ್ಷವಾಯಿತು. ಇಷ್ಟೊತ್ತಿಗಾಗಲೇ ಜಂಬೋ 10 ಅಡಿ ಎತ್ತರ, 6150 kg ತೂಕ ಇದ್ದಂತಹ ದೈತ್ಯ ಆನೆಯಾಗಿ ಬೆಳೆದು ನಿಂತಿದ್ದ. ಪ್ರತಿದಿನ ಸಾಕಷ್ಟು ಮಕ್ಕಳನ್ನ, ಜನರನ್ನ ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಸವಾರಿ ಮಾಡ್ತಾ ಇದ್ದ. ದಿನಗಳು ಕಳೆದಂತೆ ಜಂಬುವಿಗೂ ಮದ ಬರೋದಕ್ಕೆ ಶುರುವಾಗುತ್ತೆ. ಇದರಿಂದ ಜಂಬೋ ಝೂನಲ್ಲಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾನೆ, ಆಕ್ರಮಣಕಾರಿಯಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾನೆ. ಆನೆಗಳಿಗೆ ಮದ ಬರುವ ಬಗ್ಗೆ, ಆನೆಗಳ ಜೀವನದ ಬಗ್ಗೆ ಗಂಧ ಗಾಳಿಯೂ ಗೊತ್ತಿರದ ಅಲ್ಲಿನ ಝೂನ ಅಧಿಕಾರಿಗಳು ಜಂಬುವನ್ನ ಕಟ್ಟಿ ಹಾಕಿ ಹಗಲು ರಾತ್ರಿ ಅನ್ನದೇ ಅದಕ್ಕೆ ಹೊಡಿತಾ ಇದ್ರು. ಆನೆಗಳಿಗೆ ಮದ ಬಂದಾಗ ಅದು ಯಾವ ರೀತಿ ವರ್ತಿಸುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬಹುದು. ಮನುಷ್ಯ ಇರಲಿ, ಅದರ ಮುಂದೆ ಅದಕ್ಕೆ ಸರಿಸಮನಾದಂತಹ ಮತ್ತೊಂದು ಆನೆ ಬಂದ್ರೂ ಕೂಡ ಅದು ಸುಮ್ಮನಿರೋದಿಲ್ಲ. ಅದು ಸಾಯಿಸುವ ಹಂತಕ್ಕೂ ಕೂಡ ಹೋಗ್ಬಿಡುತ್ತೆ. ಆದ್ರೆ ಇವರು ಆನೆಯನ್ನ ಕಟ್ಟಿ ಹಾಕಿ ಅದಕ್ಕೆ ಹೊಡಿತಾ ಇದ್ರೆ ಅದು ಭಯದಿಂದ ನಮ್ಮ ಕಂಟ್ರೋಲ್ಗೆ ಬರುತ್ತೆ ಅನ್ನೋ ಒಂದು ಭ್ರಮೆಯಿಂದ ಪ್ರತಿನಿತ್ಯ ಜಂಬುವನ್ನ ಕಟ್ಟಿ ಹಾಕಿ ಹೊಡಿತಾ ಇರ್ತಾರೆ. ನಂತರ ಕೆಲವು ವರ್ಷಗಳ ಬಳಿಕ ಅಂದ್ರೆ 1882ರಲ್ಲಿ ಅಮೆರಿಕದ ಸರ್ಕಸ್ ಕಂಪನಿ ಒಂದು 2000 ಪೌಂಡ್ನಷ್ಟು ಹಣವನ್ನ ಕೊಟ್ಟು ಜಂಬುವನ್ನ ಖರೀದಿ ಮಾಡುತ್ತೆ. ಆದ್ರೆ ಲಂಡನ್ನಿಂದ ಅಮೆರಿಕಾಗೆ ಜಂಬುವನ್ನ ಸಮುದ್ರದ ಮೂಲಕ ಕರ್ಕೊಂಡು ಬರೋದು ತುಂಬಾನೇ ಕಷ್ಟ ಇರುತ್ತೆ. ಯಾಕಂದ್ರೆ ಆನೆಗೆ ಸೀಸಿಕ್ನ ಭಯ ಇರುತ್ತೆ. ಈ ಸೀಸಿಕ್ ಅಂದ್ರೆ ಸಮುದ್ರದ ಅಲೆಗಳಿಂದ ಉಂಟಾಗುವ ತಲೆಸುತ್ತು ಅಥವಾ ಭಯಕ್ಕೆ ಸೀಸಿಕ್ ಅಂತ ಕರೀತಾರೆ. ಇದೇ ಕಾರಣಕ್ಕೆ ಇವರು ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಅದೇನು ಅಂದ್ರೆ
ಜಂಬುವಿಗೆ ಲೀಟರ್ಗಟ್ಟಲೆ ಡ್ರಿಂಕ್ಸ್ ಅನ್ನ ಕುಡಿಸ್ತಾ ಇದ್ರು, ಅಂದ್ರೆ ಆಲ್ಕೋಹಾಲ್ ಅನ್ನ ಕುಡಿಸ್ತಾ ಇದ್ರು. ಇದರ ನಶೆಯಿಂದ ಜಂಬೋ ನಿದ್ದೆಗೆ ಜಾರ್ತಾ ಇತ್ತು. ಜಂಬೋ ನ್ಯೂಯಾರ್ಕ್ ತಲುಪಿದ ತಕ್ಷಣ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನಲ್ಲಿ ಒಂದು ಶೋ ಅನ್ನ ಏರ್ಪಡಿಸ್ತಾರೆ. ಅಮೆರಿಕಾಗೆ ಆನೆ ಬಂದಿದೆ ಅಂದ ತಕ್ಷಣ ಅಲ್ಲಿನ ಜನ ಮುಗಿಬಿದ್ದು ಜಂಬುವನ್ನ ನೋಡೋದಕ್ಕೆ ಬರ್ತಾ ಇದ್ರು. ಇದರಿಂದ ಜಂಬು ಅಮೆರಿಕದ ತುಂಬೆಲ್ಲ ಬಹಳ ಬೇಗನೆ ಪ್ರಸಿದ್ಧಿ ಪಡಿತಾನೆ. ಇನ್ನು ಜಂಬುವನ್ನ ಖರೀದಿ ಮಾಡಿದ್ದ ಆ ಸರ್ಕಸ್ನ ಓನರ್ ಕೇವಲ 2 ವಾರದಲ್ಲಿ ಜಂಬುವನ್ನ ಖರೀದಿ ಮಾಡೋದಕ್ಕೆ ಖರ್ಚು ಮಾಡಿದ್ದ ಹಣವನ್ನ ವಾಪಸ್ ಸಂಪಾದನೆ ಮಾಡಿಬಿಡ್ತಾನೆ. ನಂತರದ ದಿನಗಳಲ್ಲಿ ಜಂಬೋ ಆನೆ ಈ ಸರ್ಕಸ್ನ ಪ್ರಮುಖ ಆಕರ್ಷಣೆಯಾಗುತ್ತೆ. ಲಕ್ಷಾಂತರ ಜನರು ಈ ಆನೆಯನ್ನ ನೋಡೋದಕ್ಕೆ ಅಂತಾನೆ ಸರ್ಕಸ್ಗೆ ಬರ್ತಾ ಇದ್ರು. ಜಂಬೋ ಪ್ರಪಂಚದಾದ್ಯಂತ ಎಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದ ಅಂದ್ರೆ ಸಾಕಷ್ಟು ಬೇರೆ ಬೇರೆ ಸರ್ಕಸ್ ಕಂಪನಿಗಳು ಜಂಬೋ ಸರ್ಕಸ್ ಕಂಪನಿ ಅಂತ ಹೆಸರನ್ನ ಹಿಡ್ಕೊಂಡು ಹಣವನ್ನ ಸಂಪಾದನೆ ಮಾಡ್ತಾ ಇದ್ರು. ಇನ್ನು ಇಲ್ಲೂ ಕೂಡ ಜಂಬೋ ಮದ ಬಂದ ಟೈಮ್ನಲ್ಲಿ ಸಾಕಷ್ಟು ಗಲಾಟೆಯನ್ನ ಮಾಡ್ತಾ ಇದ್ದ. ಸರ್ಕಸ್ನ ಸಿಬ್ಬಂದಿಗಳ ಮೇಲೆ ಚಾರ್ಜ್ ಮಾಡೋದಕ್ಕೆ ಹೋಗ್ತಾ ಇದ್ದ. ಆನೆಗಳು ಮಸ್ತಿಗೆ ಬರೋದು, ಅದಕ್ಕೆ ಮದ ಬರೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದ ಇವರಿಗೆ ಜಂಬುವನ್ನ ನಿಯಂತ್ರಣ ಮಾಡೋದು ಬಹಳಾನೇ ಕಷ್ಟವಾಗಿರುತ್ತೆ. ಹೀಗಾಗಿ ಸರ್ಕಸ್ನ ಓನರ್ ಜಂಬುವಿಗೆ ಇಲ್ಲೂ ಕೂಡ ಆಲ್ಕೋಹಾಲ್ ಅನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಪ್ರತಿನಿತ್ಯ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಯಾವುದೇ ಸಂಗಾತಿ ಇಲ್ಲದೆ ಜಂಬು ತನ್ನ ಮದವನ್ನ ಇಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಇದರಿಂದ ಜಂಬು ಮಾನಸಿಕವಾಗಿ ದೈಹಿಕವಾಗಿ ತುಂಬಾನೇ ನೋವನ್ನ ಅನುಭವಿಸ್ತಾ ಇರ್ತಾನೆ. ದಿನಗಳು ಕಳೆದಂತೆ ಜಂಬುವಿನ ಜೀವನ ನರಕವಾಗುತ್ತಾ ಹೋಗುತ್ತೆ. 1985 ಸೆಪ್ಟೆಂಬರ್ 15ರಂದು ಜಂಬು ಆನೆ ಒಂದು ರೈಲ್ವೆ ಟ್ರ್ಯಾಕ್ನ ಮೇಲೆ ಬಿದ್ದು ಸಾವನ್ನಪ್ಪಿದ್ದ. ಈ ಸುದ್ದಿ ಅಂದಿನ ಪೇಪರ್ಗಳಲ್ಲಿ ಪ್ರಕಟವಾಗುತ್ತೆ. ಆ ಸರ್ಕಸ್ ಕಂಪನಿಯ ಮಾಲೀಕ ಮಾಧ್ಯಮಗಳ ಮುಂದೆ ರೈಲ್ವೆ ಟ್ರ್ಯಾಕ್ನ ಬಳಿ ಮರಿಯಾನೆ ಸಿಕ್ಕಿಬಿದ್ದಿತ್ತು. ಅದನ್ನ ರಕ್ಷಿಸಲು ಹೋಗಿ ಜಂಬೋ ತನ್ನ ಪ್ರಾಣವನ್ನೇ ಕೊಟ್ಟ ಅಂತ ಕಣ್ಣೀರಿಟ್ಟು ಕತೆ ಕಟ್ಟಿದ್ದ. ಆದ್ರೆ ಅಸಲಿ ಸತ್ಯ ಏನು ಅಂದ್ರೆ ಸರ್ಕಸ್ ಕಂಪನಿಯವರು ಜಂಬುವನ್ನ ಹತೋಟಿಯಲ್ಲಿ ಇಡೋದಕ್ಕೆ ಪ್ರತಿದಿನ ಅದಕ್ಕೆ ಆಲ್ಕೋಹಾಲ್ ಅನ್ನ ಕೊಟ್ಟು ಅದಕ್ಕೆ ಹೊಡಿತಾ ಇದ್ರು. ಇದರಿಂದ ಜಂಬು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕುಗ್ಗಿ ಹೋಗಿದ್ದ. ಜಂಬುವನ್ನ ನೋಡೋದಕ್ಕೆ ಅಂತಾನೆ ಸಾಕಷ್ಟು ಜನ ಸರ್ಕಸ್ಗೆ ಬರ್ತಾ ಇದ್ರು. ಈಗ ಜಂಬೋ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಕೋಪಗೊಂಡಿದ್ದ ಸರ್ಕಸ್ ಕಂಪನಿಯ ಓನರ್ ರೈಲ್ವೆ ಟ್ರ್ಯಾಕ್ಗೆ ಜಂಬುವನ್ನ ಕಟ್ಟಿ ಹಾಕಿ ಸಾಯಿಸಿರ್ತಾನೆ. ಇನ್ನು ಸರ್ಕಾರಿ ಅಧಿಕಾರಿಗಳು ಹೇಳೋ ಹಾಗೆ ಜಂಬುವಿನ ಹೊಟ್ಟೆಯಲ್ಲಿ ಬೀಗದ ಕೀಗಳು ಹಾಗೆ ವಿಷಕಾರಿ ಅಂಶಗಳು ಪತ್ತೆಯಾಗಿರುತ್ತೆ. ಇನ್ನು ಅಲ್ಲಿನ ಜನರು ಹಾಗೆ ಸರ್ಕಸ್ನ ಸಿಬ್ಬಂದಿಗಳು ಹೇಳೋ ರೀತಿ ಈ ಸರ್ಕಸ್ನ ಓನರ್ ವಯಸ್ಸಾದ ಸಾಕಷ್ಟು ಪ್ರಾಣಿಗಳನ್ನ ಸಾಕಷ್ಟು ಜೀವಿಗಳನ್ನ ಇದೇ ರೀತಿ ಸಾಯಿಸ್ತಾ ಇದ್ನಂತೆ. ಜಂಬೋ ಸಾವಿನ ಬಳಿಕವೂ ಅದು ಮತ್ತೆ ಅದೇ ನರಕಕ್ಕೆ ಹೋಗುತ್ತೆ. ಈ ಸರ್ಕಸ್ನ ಓನರ್ ಜಂಬೋ ಸಾವಿನ ಬಳಿಕ ಅದರ ಅಸ್ಥಿಪಂಜರವನ್ನ ತನ್ನ ಸರ್ಕಸ್ನಲ್ಲಿ ಶೋ ಪೀಸ್ ಆಗಿ ಇಟ್ಟಿರ್ತಾನೆ. ಇದರಿಂದ ಹಣವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರದ ದಿನಗಳಲ್ಲಿ ಜಂಬುವಿನ ಅಸ್ಥಿಪಂಜರವನ್ನ ಅಮೆರಿಕಾದ ಮ್ಯೂಸಿಯಂಗೆ ತಗೊಂಡು ಹೋಗ್ತಾರೆ. ಕೊನೆಗೆ ಆ ಮ್ಯೂಸಿಯಂಗೆ ಬೆಂಕಿ ಬಿದ್ದು ಜಂಬುವಿನ ಅಸ್ಥಿಪಂಜರವು ಅಲ್ಲಿ ಸುಟ್ಟು ಕರಕಲಾಗುತ್ತೆ. ನಂತರ 1941ರಲ್ಲಿ ಜಂಬು ಕಥೆಯ ಆಧಾರದ ಮೇಲೆ ಡಂಬೋ ಅನ್ನೋ ಒಂದು ಕಾರ್ಟೂನ್ ಸಿನಿಮಾ ಬರುತ್ತೆ. ನಂತರ 2019ರಲ್ಲಿ ಜಂಬೋ ಕಥೆಯ ಆಧಾರದ ಮೇಲೆ ಮತ್ತದೇ ಡಂಬೋ ಸಿನಿಮಾ ಕೂಡ ಬರುತ್ತೆ. ಒಟ್ನಲ್ಲಿ ಜಂಬೋವನ್ನ ಬಳಸ್ಕೊಂಡು ಅದರ ಹೆಸರನ್ನ ಬಳಸ್ಕೊಂಡು ಎಲ್ರೂ ಕೂಡ ಹಣವನ್ನ ಮಾಡಿದ್ದು ಬಿಟ್ರೆ ಜಂಬೋ ಒಂದು ದಿನವೂ ಕೂಡ ಖುಷಿಯಿಂದ ಇರೋದಕ್ಕೆ ಬಿಡ್ಲಿಲ್ಲ. ಜೀವನದ ತುಂಬೆಲ್ಲ ಒಬ್ಬಂಟಿಯಾಗಿ ಸಂಗಾತಿ ಇಲ್ಲದೆ ಸ್ನೇಹಿತರಿಲ್ಲದೆ ಜಂಬೋ ಮಾನಸಿಕವಾಗಿ ದೈಹಿಕವಾಗಿ ನೋವನ್ನ ಅನುಭವಿಸ್ತಾ ಪ್ರಾಣವನ್ನ ಬಿಟ್ಟಿದ್ದ. ಇದು ಕೇವಲ ಆಫ್ರಿಕಾದಿಂದ ಅಮೆರಿಕಾಗೆ ಬಂದ ಜಂಬೋ ಅಥವಾ ಶ್ರೀಲಂಕಾದಿಂದ ಪಾಕಿಸ್ತಾನಕ್ಕೆ ಹೋಗಿದ್ದ ಕಾವನ್ ಆನೆಗಳ ಕಥೆಯಲ್ಲ. ಈಗಲೂ ಪ್ರಾಣಿಗಳು ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದಾವೆ. ನಾಯಿಗಳನ್ನ ಪ್ರೀತಿಯಿಂದ ಸಾಕ್ತೀವಿ ಅಂತಾರೆ. ನೋಡಿದ್ರೆ ಡಾಗ್ ಶೋಗಳಿಗೆ ಮೆಡಲ್ಗಳನ್ನ ಗೆಲ್ಲೋದಕ್ಕೆ ಅವುಗಳನ್ನ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡ್ತಾರೆ. ಇವುಗಳನ್ನೆಲ್ಲ ನೋಡಿದ ಜನರು ಖುಷಿ ಕೂಡ ಪಡ್ತಾರೆ. ಹೊರಗಡೆ ಹೇಳೋದು ಪ್ರಾಣಿ ಪ್ರೀತಿ, ಅನಿಮಲ್ ಲವರ್ ಹಾಗೆ ಹೀಗೆ ಅಂತ. ಆದ್ರೆ ಎಲ್ಲವೂ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇರ್ತಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.